ನೀವು ಕೂಡ ಇದೇ ತರ ಮಶ್ರೂಮ್ ಬೆಳೆದಿ ಸ್ಟೋರೇಜ್ ಮಾಡಕ್ಕಾಗ್ದೇನೆ ಲಾಸ್ ಆಗ್ತಿದ್ಯಾ? ಆಗಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ರೈತರು ಮುಂದೆ ಬರಬೇಕು ಅಂತ ಯೂಟ್ಯೂಬ್ ಚಾನಲ್ ಅಲ್ಲೂ ಪ್ರತಿಯೊಂದು ಹೇಳ್ತಾರೆ. ನಾನ್ ನೋಡ್ ಮಟ್ಟಿಗೆ ಬಟ್ ಇದನ್ನ ಸಕ್ಸಸ್ ಮಾಡ್ಬೇಕು ಅಂದ್ರೆ ಡೆಡಿಕೇಶನ್ ಇರಬೇಕು. ಫೇಲ್ ಫಾಸ್ಟ್ ಸಕ್ಸಸ್ ಫೇಲ್ ಇದ್ದೇ ಇರ್ತದೆ. ನಮ್ಮ ಮಂಡ್ಯದ ನಿಸರ್ಗ ನಿಧಿ ಫಾರ್ಮ್ ಅಲ್ಲಿ ಡೈಲಿ 350 ರಿಂದ 400 kg ಅಷ್ಟು ಮಶ್ರೂಮ್ ನ ಬೆಳಿತಾರೆ. ಬೆಳೆದಿರೋ ಅಂತ ಅಷ್ಟು ಮಶ್ರೂಮ್ ಒಂದೊಂದ್ ದಿವಸ ಸೇಲ್ ಆಗುತ್ತೆ, ಒಂದ್ ದಿವಸ ಸೇಲ್ ಆಗಲ್ಲ. ಮಿಕ್ಕಿರೋ ಅಂತ ಅಷ್ಟು ಮಶ್ರೂಮ್ ನ ಫ್ರಿಡ್ಜ್ ಅಲ್ಲಿ ಇಕ್ಕಿದ್ರೆ ಕಲರ್ ಹೋಗುತ್ತೆ ಮತ್ತೆ ಒಡೆದು ಹೋಗುತ್ತೆ. ಹಾಳಾಗ್ತಿದ್ದ ಮಶ್ರೂಮ್ ನ ಸೇವ್ ಮಾಡೋದಕ್ಕೆ ಇವ್ರು ಯೂಸ್ ಮಾಡಿದ್ದು ರೂಕಾಟ್ ಅವರ ಸಬ್ಜಿ ಕೂಲರ್. ಸಬ್ಜಿ ಕೂಲರ್ ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಯಾವ್ದೇ ಒಂದು ಹಣ್ಣು ತರಕಾರಿ ಮಶ್ರೂಮ್ ಏನೇ ಒಂದಿಟ್ರು 7 days ಏನು ಮಾತಾಡಂಗಿಲ್ಲ, ಫುಲ್ ಫ್ರೆಶ್ ಆಗೇ ಇರುತ್ತೆ. ಈ ಸಬ್ಜಿ ಕೂಲರ್ ನ ಯೂಸ್ ಮಾಡೋದಕ್ಕೆ ಯಾವ್ದೇ ಕರೆಂಟ್ ಕೂಡ ಬೇಡ, ಸೋಲಾರ್ ಕೂಡ ಬೇಡ, ಏನು ಬೇಡ ಗುರು, ಬರೀ ವಾಟರ್ ಇದೆ ಸಾಕು. ಈ ತರ ಸಬ್ಜಿ ಕೂಲರ್ ನಿಮ್ಗೆ ಮನೆ ಕೂಡ ಯೂಸ್ ಮಾಡಬಹುದು, ಅಂಗಡಿ ಕೂಡ ಯೂಸ್ ಮಾಡಬಹುದು, ದೊಡ್ಡ ದೊಡ್ಡ ಮಾರ್ಟಿಗೆ ಕೂಡ ಯೂಸ್ ಮಾಡಬಹುದು ಗುರು. ಯಾಕಪ್ಪ ಅಂದ್ರೆ ನಿಮ್ಗೆ ಈ ತರ ಸಬ್ಜಿ ಕೂಲರ್ 165 ಲೀಟರ್ 100 kg ಮತ್ತೆ 50 kg ವೇರಿಯಂಟ್ ಕೂಡ ಸಿಗ್ತಾ ಐತೆ ಗುರು. ನಿಮ್ಗೆ ಯಾರನ್ನ ಗೊತ್ತಿರೋರು ಮಶ್ರೂಮ್ ಬಿಸ್ನೆಸ್ ಮಾಡ್ತಿದ್ರೆ ಅವ್ರಿಗೆ ಇದು ಸಬ್ಜಿ ಕೂಲರ್ ಬೇಕಾಗೇ ಆಗುತ್ತೆ. ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಫಾರ್ ಮೋರ್ ಡೀಟೇಲ್ಸ್ಗೆ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಲ್ ಮಾಡಿ, ತಪ್ಪದೆ ನಮ್ಮ ಪೇಜ್ನ ಫಾಲೋ ಮಾಡಿ. ಡೈಲಿ ಇದು ಪರ್ಚೇಸ್ ಮಾಡೋಕ್ಕಿಂತ ಮೊದಲೇ ಒಂದು 10 ರಿಂದ 15 kg ಡೈಲಿ ಲಾಸ್ ಇತ್ತು ನಮಗೆ ಮಶ್ರೂಮ್. ಈಗೇನು ವೇಸ್ಟೇಜ್ ಏನಿಲ್ಲ, ನೀಟಾಗಿ ಎಲ್ಲ ಪ್ಯಾಕಿಂಗ್ ಆಗಿ ಹೊರಡುತ್ತೆ ಸರ್. ಆ ತರ ತುಂಬಾ ಒಳ್ಳೆ ವರ್ತಿದೆ, ತುಂಬಾ ಕೂಲ್ ಇರುತ್ತೆ ಒಳಗಡೆ. ಎಂತ ಬೇಸಿಗೆಲ್ಲೂ ಸಹ ತುಂಬಾ ಚೆನ್ನಾಗಿದೆ ಸರ್. ನಮ್ಗೆ ಇನ್ನೂ 1-2 ಮಿಷಿನ್ ಬೇಕಾಯ್ತು ಮುಂದಿನ ದಿನಗಳಲ್ಲಿ. ಈಗ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್.